Hello everyone, welcome to Sanmargaha classes. Let us see question number 38 of chapter Reproduction in Animals. What is cloning? Give an example. Cloning ಅಂದ್ರೆ ಏನು ಎಕ್ಸಾಂಪಲ್ ಅನ್ನ ಕೊಡಿ ಅಂತ ಕೇಳಿದ್ದಾರೆ. Okay. The process of producing individual organism with identical genomes, either by natural or artificial means. It is one of the asexual method of reproduction. Example, dolly sheep. Example ಅನ್ನ ಕೇಳಿದ್ರಲ್ಲ, dolly sheep. ಇಲ್ಲಿ the process of producing individual organism with identical genomes ಅಂತ ಹೇಳ್ತಾರೆ. Genomes are they contain genetic information ಅನ್ನ ಯಾವ್ದಿರುತ್ತಲ್ಲ ಅದನ್ನ ಜೀನೋಮ್ಸ್ ಅಂತ ಕರಿತೀವಿ. ಈಗ ಐದರ್ ಬೈ ನ್ಯಾಚುರಲ್ ಆರ್ ಆರ್ಟಿಫಿಷಿಯಲ್ ಮೀನ್ಸ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಅನ್ನ ಅದು ಸೇಮ್ ಐಡೆಂಟಿಕಲ್ ಜೀನೋಮ್ಸ್ ಅನ್ನ ಹೊಂದಿರಬೇಕು. ಆ ರೀತಿ ಇರೋದನ್ನ ಪ್ರೊಡ್ಯೂಸ್ ಮಾಡೋದನ್ನ ಏನಂತ ಕರೀತಾರೆ? ಕ್ಲೋನಿಂಗ್ ಅಂತ ಕರೀತಾರೆ. ಇಲ್ಲಿ ಡಾಲಿ ಶೀಪಿನ ಸ್ಟೋರಿ ಯಾವ ತರ ಇತ್ತಂದ್ರೆ, ಮೆಮರಿ ಗ್ಲ್ಯಾಂಡ್ ಇಂದ ಒಂದು ಫೀಮೇಲ್ ಶಿಪ್ ಮೆಮರಿ ಗ್ಲ್ಯಾಂಡ್ ಇಂದ ಒಂದ್ ಸೆಲ್ ಅನ್ನ ತಗೋತಾರೆ. ಒಂದ್ ಸೆಲ್ ಈಸ್ ಕಲೆಕ್ಟೆಡ್ ಫ್ರಮ್ ಫೀಮೇಲ್ ಶೀಪ್ ಮೆಮರಿ ಗ್ಲ್ಯಾಂಡ್. ಈಗ ಮತ್ತೊಂದು ಸ್ಕ್ವಾಟಿಶ್ ಶೀಪ್, ಅದು ಫೀಮೇಲ್ ಇತ್ತು ಬಟ್ ಬ್ಲ್ಯಾಕ್ ಫೇಸ್ ಇತ್ತು. ಅದರದ್ದು ಎಗ್ ಅನ್ನ ತಗೋತಾರೆ. ಆ ಎಗ್ ಅಲ್ಲಿರೋ ನ್ಯೂಕ್ಲಿಯಸ್ ಅನ್ನ ತೆಗೆದು ಮತ್ತೊಂದು ಶೀಪ್ ಇತ್ತಲ್ಲ, ಮೆಮರಿ ಗ್ಲ್ಯಾಂಡ್ ಇಂದ ತಗೊಂಡಿದ್ ಸೆಲ್ ಇತ್ತಲ್ಲ, ಅದ್ರ ನ್ಯೂಕ್ಲಿಯಸ್ ಅನ್ನ ಇದ್ರೊಳಗೆ ಹಾಕ್ತಾರೆ. ಆ ಎಗ್ ಒಳಗೆ ಆ ನ್ಯೂಕ್ಲಿಯಸ್ ಅನ್ನ ಹಾಕ್ತಾರೆ. ಅಂಡ್ ಎಗ್ ಅನ್ನ ಸ್ಕ್ವಾಟಿಶ್ ಕುರಿ ಏನಿತ್ತಲ್ಲ, ಬ್ಲ್ಯಾಕ್ ಫೇಸ್ ಕುರಿ, ಅದ್ರೊಳಗೆ ಇಂಪ್ಲಾಂಟ್ ಮಾಡ್ತಾರೆ. ಬಟ್ ಇಲ್ಲಿ ಬರೋದ್ ಯಾವ ತರ ಕುರಿ ಇರುತ್ತೆ? ಈ ತರ ನೋಡಿ, ಇದ್ರ ಮುಖ ಬ್ಲ್ಯಾಕ್ ಇಲ್ಲ. ಇಟ್ ವಾಸ್ ಐಡೆಂಟಿಕಲ್ ವಿತ್ ಅನದರ್ ಫೀಮೇಲ್ ಶೀಪ್. ಇನ್ನೊಂದು ಫೀಮೇಲ್ ಶೀಪ್ ಇತ್ತಲ್ಲ, ಯಾವ್ದ್ರದ್ದು ನ್ಯೂಕ್ಲಿಯಸ್ ಅನ್ನ ಹಾಕಿದ್ರಲ್ಲ, ಆ ಫೀಮೇಲ್ ಶೀಪ್ಗೆ ಇದು ಐಡೆಂಟಿಕಲ್ ಇತ್ತು. ಇದನ್ನ ಕ್ಲೋನಿಂಗ್ ಅಂತ ಕರೀತಾರೆ. ನೋಡಿ, ಐಡೆಂಟಿಕಲ್ ಜೀನೋಮ್ಸ್. ಇವಂದು ಇದಕ್ಕೆ ಬರ್ತ್ ಕೊಟ್ಟಿರೋದು ಬ್ಲ್ಯಾಕ್ ಫೇಸ್ ಸ್ಕ್ವಾಟಿಶ್ ಶೀಪ್ ಆದ್ರೂ ಇದು ಯಾವ್ದಕ್ ಐಡೆಂಟಿಕಲ್ ಆಗಿತ್ತು? ಮತ್ತೊಂದು ಶೀಪ್ ಇತ್ತಲ್ಲ, ಯಾವ್ದಕ್ ನ್ಯೂಕ್ಲಿಯಸ್ ಅನ್ನ ತಗೊಂಡಿದ್ವಲ್ಲ, ಆ ಶೀಪ್ಗೆ ಐಡೆಂಟಿಕಲ್ ಆಗಿತ್ತು. ಇಲ್ಲಿ ಇದನ್ನ ಕ್ಲೋನಿಂಗ್ ಅಂತ ಕರಿತೀವಿ. ದ ಪ್ರೊಸೆಸ್ ಆಫ್ ಪ್ರೊಡ್ಯೂಸಿಂಗ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್ ವಿತ್ ಐಡೆಂಟಿಕಲ್ ಜೀನೋಮ್ಸ್, ಇದನ್ನ ಕ್ಲೋನಿಂಗ್ ಅಂತ ಕರೆದಿರ್ತೀವಿ. ಎಕ್ಸಾಂಪಲ್ ಅಂದ್ರೆ ಡಾಲಿ ಶೀಪ್. ಥ್ಯಾಂಕ್ ಯು.